ಫುಲ್ ಯಾರು ಡುಪ್ಲಿಕೇಟ್ ಅವರೆಲ್ಲರ ಮೇಲೆ ಅದು 10 ಎಕರೆ ಯಾರ್ಯಾರ್ದಿದೆ ಅಷ್ಟನ್ನು ತಗೋಬೇಕು. ಸುಮ್ಮನೆ ಯಾರ್ಯಾರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಗೌರ್ಮೆಂಟ್ ಲ್ಯಾಂಡ್ ಯಾರು ಯಾವ್ದು 10 ಎಕರೆ ನಾನು ಈಗ ಆರ್ಡರ್ ಯಾವ್ಯಾವ ಮತ್ತು ಅಷ್ಟು ತಗೊಳ್ಳಿ. ಯಾಕೆ ಮತ್ತು ಅವ್ರಿಗೆ ಯಾಕೆ ಟೈಮ್ ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲೇನು ರಾಜ್ಯ ಪಂಚಾಯತಿ ಬಂದಿದ್ದೀನಿ ನಾನು. ಆಯ್ತು, ಬೋರ್ಡ್ ಹಾಕಿ ಕಾಂಪೌಂಡ್ ಹಾಕಿ ಬೋರ್ಡ್ ಹಾಕಿ 10 ಎಕರೆ ಆರ್ಡರ್ ಮಾಡಿದ್ದೀನಿ ಮಾಡಿ. ಯಾರು ಡುಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಏನು ಬೇಕಾದ್ರೂ ಮಾಡ್ಬೋದಾ? ಗೌರ್ಮೆಂಟ್ ಲ್ಯಾಂಡ್ ಅಂದರೆ ಎಷ್ಟು ವರ್ತಿದೆ ಗೊತ್ತಾ? ಇಲ್ಲಿ ಕರೆಕ್ಟ್ ಮಾಡಿ, ಎಲ್ಲದಕ್ಕೂ ಫೆನ್ಸಿಂಗ್ ಮಾಡಿ 10 ಎಕರೆ ಕಾಂಪೌಂಡ್ ಹಾಕಿ ಬೋರ್ಡ್ ಹಾಕಿ. ಹೋರಾಟ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಜಿಲ್ಲಾಡಳಿತಕ್ಕೆ ಆಮೇಲೆ ಟಿವಿಗಳೆಲ್ಲ ಬಂದಿದೆ. ಗ್ರಾನೈಟ್ ಜಿಗಣಿ ಹೋಬಳಿ ಎಲ್ಲ ಡೆವಲಪ್ ಆಗಿರೋದಕ್ಕೋಸ್ಕರ ಭೂ ಕಳ್ಳರಿಗೆ ಇದು ಫುಲ್ ಕಂಡುಬಿದ್ದಿದೆ. ನಾವು DC ಅವರಿಗೆ AC ಅವರಿಗೆ ಮನವಿ ಮಾಡೋದೇನಂದ್ರೆ, ರೈತರು 70 ವರ್ಷದಿಂದ ಇಲ್ಲಿ ಬೆಳ್ಕೊಂಡು ತಿನ್ಕೊಂಡು ಒಂದು ಕಾಂಪೌಂಡ್ ಹಾಕಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ದಿರಾ ಇದ್ರ ಮೇಲೆ ಭೂ ಕಳ್ಳರಿಗೆ ಕಂಡುಬಿದ್ದು, ಹಾಗಾಗಿ DC ಅವರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವರು ಮಾತಾಡ್ ಮಾಡಕ್ ಬಂದಾಗ 10 ಎಕರೆ ಆರ್ಡರ್ ಮಾಡಿದ್ದೀನಿ ಅಂತಾರೆ. ಇದು ಇರೋದು ಟೋಟಲ್ 34 ಎಕರೆ. 34 ಎಕರೆನಲ್ಲಿ 11 ಎಕರೆ ರೈತರು ಏನು ಬೆಳೆ ಬೆಳ್ಕೊಂಡಿದ್ದಾರೆ. ಅದ್ರ ಮೇಲೆ ಕಂಡುಬಿದ್ದು ಇಲ್ಲಿ ಯಾರೋ ಭೂ ಕಳ್ಳರು ಅವ್ರು AC ಅವ್ರನ್ನ DC ಅವ್ರನ್ನ ಇಲ್ಲಿ ಕಳಿಸಿ ನೋಡ್ಕೊಂಡು ಮಾಜಾರ್ ಮಾಡಿ ಸರ್ಕಾರ ವಶಕ್ಕೆ ಬಂದು ಕಬಳಿಸ್ತಾ ಇದ್ದಾರೆ. ದಯವಿಟ್ಟು AC ಅವರಿಗೆ DC ಅವರಿಗೆ ಮನವಿ ಮಾಡ್ತೀನಿ ಸರ್, ಇದು ರೈತರಿಗೆ ಉಳಿಸ್ಕೊಡಿ ನೋಡಿ. ವ್ಯವಸ್ಥೆ ಮಾಡಿ ಸರ್. ಆಗೋದಿಲ್ಲ. ಮಂಜೂರಾತಿ ಮಾಡೋಕ್ಕೆ ಅವಕಾಶ ಇಲ್ಲ. ಇದು ರಮೇಣ ರಾಜಪ್ಪ ಮೊನ್ನೆಲ್ಲ ಯಾರು ಮಾತಾಡ್ತಾರೆ ಎಲ್ಲಿಂದ ತಿನ್ನೋಣ? ನಾವು ಬಡವ್ರೆ. ಕೋಟಿ ಗಟ್ಟಲೆ ಯಾರು ಆಗಲ್ಲ. ಹೇಳ್ತೇನೆ ನಮ್ದು ಯಾರು ಒಬ್ರು ರೆಡಿ ನಂಬಕ್ಕೆ ರೆಡಿ ಇಲ್ಲ. ಏನ್ ಮಾಡೋಣ? ಮುಂದೋಜಣ ಕೊಟ್ಟಿದ್ದೀವಿ, ನಮಗೆ ನ್ಯಾಯನೇ ಕೊಟ್ಟಿಲ್ಲ. ರಿಜೆಕ್ಟ್
ಪುನೀತ್ ಕೆರಳಿ ಪುನೀತ್ ಕೆರಳಿ ವಿಶೇಷ ಮಾಡಿ ಕೊಟ್ಬಿಡಿ ಸರ್. ನಮ್ದು 30 ಗುಂಟೆ ಎಲ್ಲ ಇದೆ ಸರ್. 70 ವರ್ಷದಿಂದ ಉಳಿಸ್ಕೊಂಡ್ಬಂದು ನಾವು ಇಲ್ಲಿ ಕೊಡ್ಬೇಕು. ನಾವು ಹೇಳಿ 70 ವರ್ಷದಿಂದ ಸ್ವಾಧೀನ ಕೊಟ್ಬಿಟ್ಟು ಗೌರ್ಮೆಂಟ್ ನಾವು ಹ್ಯಾಂಡ್ ಓವರ್ ಮಾಡಬೇಕು. 70 ವರ್ಷದಿಂದ ಏನ್ ಮಾಡ್ಕೊಂಡಿದ್ದೀರಿ ಸರ್? ಎಲ್ಲರೂ ಬರ್ತೀರಾ, ಕಾಂಪೌಂಡ್ ಹೊಡೆದಾಗ್ತೀರಾ.